ಸರ್, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಫ್ಯಾಮಿಲಿ ಅಂತ ಹೇಳಿದ್ರೆ ಎಚ್ ಡಿ ದೇವೇಗೌಡರ ಫ್ಯಾಮಿಲಿಗೂ ತುಂಬ ಪ್ರೀತಿ ಅಲ್ಲ, ಯಾಕೆ ಇದು? ನನಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅಷ್ಟೊಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ, ಯಾಕೆ ಅಷ್ಟೊಂದು ಇದಿಟ್ಕೊಂಡಿದ್ದಾರೆ. ಬಹುಶಃ ಎಲ್ಲೋ ಡಿ ಕೆ ಶಿವಕುಮಾರ್ ಅವರು ಅವರ ರಾಜಕೀಯಕ್ಕೆ ಎಲ್ಲೋ ಸಮಸ್ಯೆ ಆಗ್ಬೋದು ಭವಿಷ್ಯದಲ್ಲಿ ಅನ್ನೋವಂಥ ಚಿಂತೆ ಅವ್ರಿಗಿರಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ಅಭದ್ರತೆ ಅಂತೀರಾ? ಅಭದ್ರತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಅವ್ರು ನೋಡುವಂಥದ್ದು, ಅವ್ರು ಮಾತಾಡುವಂಥದ್ದನ್ನೆಲ್ಲ ನೋಡಿದ್ರೆ ಬಹುಶಃ ಅವರು ಬೇರೆ ರೀತಿಯಲ್ಲೇ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಈ ಮುಂಚೆ ನೀವು ಒಂದು ಮಾತು ಹೇಳಿದ್ರಿ, ರಾಜಕಾರಣಕ್ಕೆ ಬರಬೇಕು ಅಂದರೆ ತಾಳ್ಮೆ ಇರಬೇಕು, ಟೀಕೆ ಟಿಪ್ಪಣಿಗಳನ್ನು ಎದುರಿಸುವಂಥ ಶಕ್ತಿ ಬೇಕು ಅಂತ. ಬಹುಶಃ ಆ ಫ್ಯಾಮಿಲಿಯ ಆಶೀರ್ವಾದ ನಿಮಗೆ ಇದರಲ್ಲಿ ತುಂಬ ಇದ್ದಂಗಿದೆ. ಫ್ಯಾಮಿಲಿ ಆಶೀರ್ವಾದ ನನಗೆ ಬೇಕಾಗಿಲ್ಲ. ಆ ಫ್ಯಾಮಿಲಿ ಆಶೀರ್ವಾದ ನಾನು ಕೇಳೋದು ಇಲ್ಲ. ಫ್ಯಾಮಿಲಿ ಆಶೀರ್ವಾದ ನನಗೆ ಬೇಕು. ಅಂದರೆ ಟೀಕೆ ಟಿಪ್ಪಣಿಗಳಿಂದ ನೀವು ಬಹಳಷ್ಟು ಸ್ಟ್ರಾಂಗ್ ಆಗಿದ್ದೀರಿ ಅಂತ ನನ್ನ ಅನಿಸಿಕೆ. ನೋಡಿ, ನಮಗೆ ಚಿಕ್ಕದ್ರಿಂದಲೂ ಕೂಡ ನಮ್ಮ ತಂದೆ ತಾಯಿಗಳು ಬೆಳೆಸಿದಂಥ ದಾರಿ, ನಾವು ನಡೆದು ಬಂದಂಥ ದಾರಿ, ನಾವೇನು ಪ್ರಧಾನಮಂತ್ರಿ ಮಕ್ಕಳಾಗಲಿ ಮುಖ್ಯಮಂತ್ರಿ ಮಕ್ಕಳಾಗಲಿ ಅಲ್ಲ. ನಮ್ಮಣ್ಣನೂ ಕೂಡ ಒಬ್ಬರು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ನಾವು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ರಾಜಕಾರಣವನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿ ದಶೆಯಿಂದನೇ ರಾಜಕಾರಣಕ್ಕೆ ಬಂದವರು. ಅವರು TAPCMSನ ಡೈರೆಕ್ಟರ್ ಆಗಿದ್ದಂಥವ್ರು, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಚುನಾವಣೆಗೆ ಬಂದು ನಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಾ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವರ ಶ್ರಮ ಇದರಿಂದ ಇದೆ. ಸುಮಾರು 35-40 ವರ್ಷಗಳ ಹೋರಾಟ. ನಾವೇನು ಪ್ರೈಮ್ ಮಿನಿಸ್ಟರ್ ಫ್ಯಾಮಿಲಿ ಅಂತಲೂ ಬರಲಿಲ್ಲ, ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಅಂತಲೂ ಬರಲಿಲ್ಲ. ಸ್ವಂತ ಶ್ರಮದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜಕಾರಣದಲ್ಲಿ ರಾಜ್ಯ ಗುರುಸುವಂಥ ನಾಯಕರಾಗಿದ್ದಾರೆ. ಸರ್, ಈ ಕರೋನಾ ಟೈಮಲ್ಲಿ ನೀವು ನಡೆದುಕೊಂಡಂಥ ರೀತಿ ಬಹಳಷ್ಟು ಜನನಾಯಕರಿಗೆ ಪ್ರೇರಣೆಯಾಗಿತ್ತು. ರಾಜಕೀಯದ ಮುಳ್ಳಿನ ಹಾದಿ ಅಂತ ಹೇಳಿದರೂ ಕೂಡ ಜನ ಇಲ್ಲದೆ ಹೋದರೆ ನಿಮ್ಗೆ ಜ್ವರ ಬರುತ್ತೆ ಅನ್ನೋ ಮಾತು ಕೇಳಿದ್ದೀನಿ ನಾನು. ಹೆಂಗೆ ಆ ಟೈಮನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ನೋಡಿ, ಮೊದಲು ಲಾಕ್ಡೌನ್ ಏನು ಘೋಷಣೆ ಆಯಿತು, ಲಾಕ್ಡೌನ್ ಘೋಷಣೆ ಆದಾಗ ಒಂದು 2-3 ದಿನ ಮಾತ್ರ ಸ್ವಲ್ಪ ಮನೆಯಲ್ಲೇ ಇದ್ದೆ. ಸಾಕಷ್ಟು ಫೋನ್ ಕಾಲ್ಗಳು ಅದು ಇದು ಎಲ್ಲ ಬರ್ತಿತ್ತು. ಅದಾದ ಮೇಲೆ ಜನರ ಕೂಗು ಭಾಳಷ್ಟು, ಅವರ ಧ್ವನಿ, ಅವರ ನೋವುಗಳು ಸಾಕಷ್ಟು ಇರ್ತಾಯಿತ್ತು. ಎಲ್ಲ ಒಂದು ಕಡೆ ಯಾರಿಗೋ ಜ್ವರ ಅಂತ ಅಂದರೆ ಆ ಊರಲ್ಲಿ ಎಂಟೈರ್ ಊರನ್ನೇ ಲಾಕ್ಡೌನ್ ಮಾಡಿ ಕ್ವಾರಂಟೈನ್ ಮಾಡೋವಂಥದ್ದು, ಅವ್ರ ಕುಟುಂಬದವ್ರನ್ನ ಎಲ್ಲರೂ ಸಪ್ರೇಟ್ ಮಾಡಿ ಐಸೋಲೇಟ್ ಮಾಡುವಂಥದ್ದು. ಸೊ ಸಾಕಷ್ಟು ವಿಶೇಷವಾಗಿ ಹಳ್ಳಿಗಳಲ್ಲಿ ಈ ಥರದ ವಾತಾವರಣ ಬಂದಾಗ ಅದು ಹೊಸ ಭಯ ಎಲ್ಲ ಒಂಥರ. ಹಾಗಾಗಿ ಊರನ್ನೇ ಯಾರನ್ನೂ ಒಳಗಡೆ ಪ್ರವೇಶ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು. ಯಾರೇ ಬೆಂಗಳೂರಿಂದ ಅದೇ ಸ್ವಂತ ಊರವ್ರು ಬಂದರೂ ಕೂಡ ಅವ್ರನ್ನ ಪ್ರವೇಶಕ್ಕೆ ಅವ್ರನ್ನೆಲ್ಲರೂ ಕೂಡ ಆಚೆ ಇಡುವಂಥ ಪ್ರಯತ್ನಗಳು. ನಿಮಗೆ ಭಯ ಆಗಲಿಲ್ವಾ ಸರ್ ಆ ಟೈಮಲ್ಲಿ? ಹೆಂಗೆ ಮುನ್ನುಗ್ತಿದ್ರಲ್ಲ? ನನಗೆ ನೋಡಿ, ನನಗೆ ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಬೇಕು ಅಂಥೇಳಿ ನಾನು ಸ್ವ ಇಚ್ಛೆಯಿಂದ ನನಗೆ ಆ ಸಂದರ್ಭದಲ್ಲಿ ಜನರ ಜೊತೆ ಇರಬೇಕು ಅಂಥೇಳಿ ನಾನು ಏನು ಕೂಡ ಲೆಕ್ಕಿಸದೆ ನಾನು ಪ್ರತಿನಿತ್ಯ ಅವರ ಸಮಸ್ಯೆಗಳನ್ನು ಆಲಿಸ್ತಾ ಅವ್ರ ಕಷ್ಟಗಳ ಜೊತೆ ಬೆರೆತು ಅವ್ರೇನೇನು ಎಲ್ಲೆಲ್ಲಿ ಏನೇನು ಆಗಬೇಕು ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಹೋಗಿ ಬಂದು ಅವರ ಯೋಗಕ್ಷೇಮನ ವಿಚಾರಿಸ್ತಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆಸ್ಪತ್ರೆಗಳಲ್ಲಿ ಆಗಬೇಕಾದಂಥ ಸವಲತ್ತುಗಳು, ಸಮಸ್ಯೆಗಳು, ಜನಕ್ಕೆ ಸ್ಯಾನಿಟೈಸರ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಮಾಸ್ಕ್ ಅಂದ್ರೇನು ಅಂತ ಗೊತ್ತಿರಲಿಲ್ಲ, ಇಮ್ಯುನಿಟಿ ಡ್ರಗ್ಸ್ ಅಂದ್ರೇನು ಅಂತ ಗೊತ್ತಿರಲಿಲ್ಲ. ಸೊ ಈ ಥರ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಜಾಗಟೆ ಹೊಡೀರಿ, ದೀಪ ಹಚ್ಚಿ ಅಂದ್ಬಿಟ್ರು. ಎಲ್ಲ ಜಾಗಟೆ ಹೊಡೆಯೋಕ್ಕೆ, ದೀಪ ಹಚ್ಚೋದಕ್ಕೆ ಎಲ್ಲ ತಯಾರಾಗ್ಬಿಟ್ರು. ಕರೋನಾ ಹೊರಟೋಯ್ತೈತೆ ಪ್ರೈಮ್ ಮಿನಿಸ್ಟರ್ ಹೇಳ್ಬಿಟ್ಟು ಅಂಥೇಳಿ. ಸೊ ಸುಳ್ಳು ಪ್ರಚಾರಕ್ಕೆ ಹೆಚ್ಚು ಆದ್ಯತೆಗಳು ಸಿಕ್ತು. ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಒಂದು ಕಡೆ ಸರ್ಕಾರ ಅದರಲ್ಲೇ ಹಣ ಮಾಡೋಕ್ಕೆ ಹೊರಟ್ಬಿಟ್ರು.
ಆ ಸುಳ್ಳು ಪ್ರಚಾರಕ್ಕೆ ವಿದ್ಯಾವಂತರು ಎಲ್ಲೋ ಹೋಗೊಟ್ಟಿದ್ದಾರೆ ಅನ್ನೋ ಥರ ಏನಾದ್ರು ಅನಿಸ್ತಿದೆಯಾ ತಮಗೆ? ಅನಿಸಿದೆಯಾ? ಖಂಡಿತ ಅನಿಸಿದೆ. ಅವ್ರಿಗೆ ಇನ್ನೂ ಕೂಡ ರಿಯಾಲಿಟಿನೇ ಅರ್ಥ ಆಗಿಲ್ಲ. ವಿದ್ಯಾವಂತರು ಏನಿದ್ದಾರೆ, ವಿದ್ಯಾವಂತರುಗಳಿಗೆ ಇನ್ನೂ ಕೂಡ ರಿಯಾಲಿಟಿ ಇದೆ. ಕೇಂದ್ರೀಯ ವಿದ್ಯಾಲಯ ಸರಿ ಪ್ಯಾನ್ ಮಾಡಿ. ಎಸ್ ಡಿ ಕೆ ಸುರೇಶ್ ಅವರ ನಿಷ್ಠುರತನ, ನೇರವಾದಿತನ, ಪ್ಲಸ್ ಮೈನಸ್? ನಾನು ಸ್ವಲ್ಪ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ. ಕೆಲಸ ಆಗುತ್ತೆ ಆಗಲ್ಲ ಅಂತ ಹೇಳ್ತೀನಿ. ಕೆಲವ್ರಿಗೆ ಅದಕ್ಕೆ ಇಡ್ಸೋದಿಲ್ಲ. ನನ್ನ ದೃಷ್ಟಿಕೋನ ಬಿಟ್ಟು ನಾನು ಆಚೆ ಹೋಗೋದಿಲ್ಲ. ಕೆಲವು ವಿಚಾರಗಳಲ್ಲಿ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಹಾಗಾಗಿ ಕೆಲವರು ನನ್ನನ್ನು ಇಷ್ಟಪಡ್ತಾರೆ, ಕೆಲವರು ಇನ್ನು ಕೆಲವರು ಅದನ್ನೇ ಇಷ್ಟಪಡ್ತಾರೆ. ನೈಸ್. ಅಂದ್ರೆ ಅದು ನಿಮ್ಮ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತೀರಿ? ಸೆಲ್ಲಿಂಗ್ ಪಾಯಿಂಟ್ ಅದೇನೆ. ಓಕೆ ಸರ್, ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಷಣದಲ್ಲಿ ಮಾತನಾಡುವಾಗ ಹೆಣ್ಣು ಮಕ್ಕಳು ಹಾದಿ ತಪ್ತಾ ಇದ್ದಾರೆ ಅನ್ನೋ ಮಾತು ಬಂತು. ಅಂದ್ರೆ ಪಂಚ ಗ್ಯಾರಂಟಿಗಳ ವಿಚಾರವನ್ನ ಅವರು ಆ ರೀತಿ ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಅದಕ್ಕೆ ತಾವು? ನೋಡಿ, ಹೆಣ್ಣು ಮಕ್ಕಳನ್ನ, ಸ್ತ್ರೀಯರನ್ನ ನಾವು ಅನೇಕ ವಿಧದಲ್ಲಿ ನಾವು ಗೌರವಿಸ್ತಾ ಇದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅವ್ರು ಕಲ್ತಿಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಹೇಳ್ಕೊಡ್ಬೇಕು ಅವ್ರಿಗೆ. ಯಾಕಂದರೆ ಪ್ರಧಾನಮಂತ್ರಿಗಳನ್ನ ಅವರು ಮೆಚ್ಚಿದ್ದಾರೆ, ಇವರು ಮೆಚ್ಚಿದ್ದಾರೆ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳೇ ಹೇಳ್ಬೇಕು ಹೆಣ್ಣು ಮಕ್ಕಳ ಬಗ್ಗೆ ಏನು ಅಂತೇಳಿ. ನಾವು ತಾಯಿ ಸ್ಥಾನದಲ್ಲಿ ನೋಡಿದ್ದೀವಿ, ಸೋದರಿ ಸ್ಥಾನದಲ್ಲಿ ನೋಡಿರ್ತೀವಿ, ಪತ್ನಿ ಸ್ಥಾನದಲ್ಲಿ ನೋಡಿರ್ತೀವಿ. ಸೊ ಇವತ್ತು ದೇವ್ರ ಸ್ಥಾನದಲ್ಲೂ ನೋಡ್ತಾ ಇದ್ದೀವಿ. ದೇವ್ರ ರೂಪದಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳನ್ನ ಇವತ್ತು ಗಂಗೆ ಇರ್ಬೋದು, ಭೂದೇವಿ ಇರ್ಬೋದು, ಸರಸ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಹೀಗೆ ಹಲವಾರು ರೂಪದಲ್ಲಿ ಚಾಮುಂಡಿ ಇರ್ಬೋದು, ಎಲ್ಲ ರೂಪದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇಂಥ ಕೀಳು ಅಭಿರುಚಿ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ಒಬ್ಬ ನಾಯಕರಾದಂಥವರು, ಒಬ್ಬ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥವರು ಈ ರೀತಿಯ ಕೀಳು ಅಭಿರುಚಿ, ಕೀಳು ಇದು ಮಾತು ಬಹುಶಃ ಎಂಥವ್ರನ್ನೂ ಕೂಡ ಕೆಟ್ಟ ಸ್ಥಿತಿನಲ್ಲಿ, ಕೆಟ್ಟ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅವ್ರು ಹೇಳಿರುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಮಹಿಳಾ ಕುಲಕ್ಕೆ ಮಾಡಿದಂಥ ಅಪಮಾನ. ಸೊ ಕೀಳ ಅಭಿರುಚಿಯನ್ನು ಇಟ್ಕೊಂಡು ಈ ರೀತಿ ಹೇಳಿಕೆಗಳನ್ನು ಹೇಳಿದ್ದಾರೆ. ಅವ್ರು ವೈಯಕ್ತಿಕವಾಗಿ ಅವ್ರು ಏನು ಬೇಕಾದ್ರೂ ಅವರ ಹೆಣ್ಮಕ್ಳನ್ನ ಅವ್ರು ಯಾವ ರೀತಿ ಬೇಕಾದ್ರೂ ಅದು ಹೇಳ್ಕೊಳ್ಳಿ ವೈಯಕ್ತಿಕವಾಗಿ. ಆದರೆ ಸಾರ್ವಜನಿಕವಾಗಿ ಈ ರೀತಿ ಮಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು, ಸೊ ಇಡೀ ಸ್ತ್ರೀ ಕುಲ ಇವತ್ತು ಅದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಭಾವಿಸ್ತೇನೆ. ಯಾವಾಗಲೂ ಅಷ್ಟೇ ಮೈತ್ರಿ ಅಂತ ಹೇಳ್ಬೋದು, ಹೊಂದಾಣಿಕೆ ಅನ್ನೋದು ಒಂದು ಒಗ್ಗಟ್ಟು ಅಂತ ಪರಿಗಣಿಸ್ತಾರೆ. BJP JDS ಮೈತ್ರಿ ತಮಗೇನು ಅನಿಸುತ್ತೆ? ಅವರ ಒಗ್ಗಟ್ಟು ನಿಮಗೆ ಬಿಕ್ಕಟ್ಟಾಗಿ ಪರಿಣಮಿಸಬಹುದಾ, ಅಥವಾ ತಾವು ಹೇಗೆ ನೋಡ್ತೀರಿ ಅದನ್ನು? ಇಲ್ಲ, ಇದೇನು ಎಕ್ಸ್ಪೆಕ್ಟೆಡ್. ಅವರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ರಾಜ್ಯದ ಜನರ ಹಿತ ದೃಷ್ಟಿಯಿಂದಾಗಲಿ, ದೇಶದ ಜನರ ದೃಷ್ಟಿಯಿಂದಾಗಲಿ ಅಲ್ಲ. ಇಬ್ಬರ ಮೈತ್ರಿ ಅವರ ಲಾಭಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಜನ ಕಂಗಾಲಾಗಿದ್ದಾರೆ. ಪ್ರಧಾನಮಂತ್ರಿಗಳ ಭರವಸೆಗಳು ಈಡೇರಿಲ್ಲ, ಅವ್ರು ಕೊಟ್ಟ ಮಾತುಗಳು ನಡೆದಿಲ್ಲ. ಸೊ ಇವತ್ತು ಜೀವನ ಬದುಕು ನಡೆಸುವಂಥದ್ದು ದುಬಾರಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಮಹಿಳೆಯರಿಗಿರ್ಬೋದು, ಕಾರ್ಮಿಕ ವಲಯಕ್ಕಿರ್ಬೋದು, ರೈತರಿಗಿರ್ಬೋದು, ಅಥವಾ ಉದ್ಯೋಗಸ್ಥರಿಗಿರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು, ಎಲ್ಲರಿಗೂ ಕೂಡ ಈಗ ದುಬಾರಿ ಆಗಿದೆ. ಸೊ ಈ ದುಬಾರಿಯ ಮಧ್ಯೆ ಜೀವನ ನಡೆಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವರಿಗೆ ಬದಲಾವಣೆ ಆಗಬೇಕು ಅನ್ನೋಂಥ ಮನಸ್ಥಿತಿ ಬಂದಾಗಿದೆ. ಓಕೆ. ಸೊ ಭಯದ ವಾತಾವರಣದಲ್ಲಿ ಇದ್ದಾರೆ. ಹಾಗಾಗಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತೀರಿ ತಾವು? ಅವ್ರು ಮೈತ್ರಿ ಮಾಡ್ಕೊಂಡಿರೋದು ಬೇರೆ, ಜನನೇ ಭಯದ ವಾತಾವರಣದಲ್ಲಿದ್ದಾರೆ. ಯಾಕೆಂದರೆ ಈ IT, ED, CBI ಎಲ್ಲದಕ್ಕೂ ಕೂಡ ಅದನ್ನು ಬಳಸಿ ಉಪಯೋಗಿಸ್ತಾರಲ್ಲ, ಆ ಭಯ ಇವ್ರಿಗೂ ಇದೆ.
ಹಾಗಾಗಿ ಅಲ್ಲಿ ಹೊಂದಾಣಿಕೆ ಇದೆ ಅಂತ. ಸರ್, ಈಗ ಮೈತ್ರಿ ಅನ್ನೋದು ಎಲ್ಲವೂ ರಾಜಕೀಯ ಲಾಭಕ್ಕೋಸ್ಕರ ಎಲ್ಲರೂ ಮಾಡ್ತಾರೆ. ಈಗ ಇದಕ್ಕೆ ಹೊರತಾಗಿ ಹೆಂಗೆ INDI ಅಲಯನ್ಸ್ ಇದೆ ಅಂತೀರಿ ತಾವು, ಅಲ್ಲೂ ಲಾಭಕ್ಕೋಸ್ಕರನೇ? ಲಾಭ ಅನ್ನೋದಕ್ಕಿಂತ ನಾವೊಂದು ಈ ದೇಶದಲ್ಲಿ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಾವು ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಈ ದೇಶ ಯಾವ ರೀತಿ ಮುನ್ನಡಿಬೇಕು, ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರ ಆಗಮನ ಆಗ್ತಾ ಇದೆ, ಏನೇನು ನಿರೀಕ್ಷೆ ಮಾಡ್ತಿದ್ದೀರಿ? ಎಷ್ಟು ಮಹತ್ವ ಅಂತ ಅನ್ಸುತ್ತೆ? ಎಷ್ಟು ಶಕ್ತಿ ತುಂಬುತ್ತೆ? ಆಮೇಲೆ ಈ ನ್ಯಾಯಗಳಿಗೆ ಸಂಬಂಧಪಟ್ಟ ನಾರಿ ನ್ಯಾಯ, ಯುವ ನ್ಯಾಯ, ಶ್ರಮಿಕ್ ನ್ಯಾಯ, ಭಾಗೀದಾರಿ ನ್ಯಾಯ, ಈ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ಮುಂದಿನ ಹಂತದಲ್ಲಿ ಈಡೇರಬಹುದು ಅನ್ನೋ ನಿರೀಕ್ಷೆ ತಮಗಿದೆ? ನೋಡಿ, ಈ ನ್ಯಾಯಗಳನ್ನು ಯಾತಕ್ಕೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಜನ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಈ ಒಂದು ನ್ಯಾಯ ಯೋಜನೆಯನ್ನು, ಪಂಚ ನ್ಯಾಯಗಳನ್ನು ನಾವು ದೇಶದ ಜನರ ಮುಂದೆ ಇಟ್ಟು, ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ. ಯಾಕೆ ಅಂತ ಅಂದರೆ ಹೆಣ್ಮಕ್ಳ ಜೀವನ ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ, ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದೆ, ನಿರುದ್ಯೋಗ ಯುವಕರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ, ಸೃಷ್ಟಿ ಇಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ಸೊ ಸಾಮಾಜಿಕವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಸಾಮಾಜಿಕ ಬದಲಾವಣೆ ಆಗಬೇಕು ಅನ್ನೋಂಥ ವಿಚಾರಗಳು ಚರ್ಚೆನಲ್ಲಿದೆ. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನ್ಯಾಯ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟ ಮುಂದೆ ಬಂದಿದೆ. ಓಕೆ, ಈಗ ಪಾಲುದಾರಿಕೆ ನ್ಯಾಯದ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಕೊಡ್ಬೋದಾ? ಅಂದರೆ ಎಲ್ಲ ಜಾತಿ ಸಮುದಾಯದವರಿಗೆ ಸಮಾನವಾದಂಥ ಆರ್ಥಿಕ ಸೌಲಭ್ಯ ಸಿಗಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಸಿಗ್ಬೋದು? ಅದೇನಾಗುತ್ತೆ, ಈಗ ಎಲ್ಲ ವರ್ಗಗಳಲ್ಲೂ ಕೂಡ ಆರ್ಥಿಕ ಸಮಾನತೆಯನ್ನು ಕಾಣಬೇಕು ಅಂತಕ್ಕಂಥದ್ದು, ಸಾಮಾಜಿಕ ಸಮಾನತೆಯನ್ನು ಕಾಣಬೇಕು ಅಂತಕ್ಕಂಥದ್ದು, ಅದನ್ನು ಇವತ್ತು ಎಲ್ಲರೂ ಕೂಡ ಏನು ಆರ್ಥಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ ಇವೆರಡೂ ಆದಾಗ ಇದು ಹೊರ ಬರ್ತದೆ. ಅದು ನಿಜವಾದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೀರ ತಾವು? ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅವ್ರು ಹೇಳಿದ್ದಾರೆ, ಆದರೆ ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅವ್ರು ಹೇಳದ್ದನ್ನ ನಾವು ಮಾಡ್ತಾ ಇಲ್ಲ. ನಮ್ಮ ತತ್ವ ಸಿದ್ಧಾಂತನೇ ಅದು, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ತತ್ವ. ಅಂದ್ರೆ ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಬಡವರ ಪರ, ನಿರ್ಗತಿಕರ ಪರ ಅನ್ನೋ ಮಾತಿದೆ. ಅವ್ರಿಗಷ್ಟೇ ಆದ್ರೆ ಸಾಕ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ ಅಂತ ಅರ್ಥ ಇಲ್ಲ. ನಾವು ಕೆಳ ಹಂತದಿಂದ ಮೇಲ್ ಬರಬೇಕು ಅಂತ ಶ್ರೀಮಂತರನ್ನ ನಾವೇನು ಬೇಡ ಅಂತ ಹೇಳೋದಿಲ್ಲ. ಅವ್ರಿಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಅವ್ರನ್ನೂ ಕೂಡ ಅವ್ರಿಗೂ ಕೂಡ ಎಲ್ಲ ಮಾನ್ಯತೆಗಳನ್ನು ಕೊಟ್ಟಿದ್ದೇವೆ. ಸೊ ಅವರಿದ್ರೇ ಉದ್ಯೋಗಗಳು ಸೃಷ್ಟಿಯಾಗೋದು. ಅವರಿಗೂ ಕೂಡ ಎಲ್ಲ ರೀತಿಯ ಬೆಂಬಲವನ್ನು ಕಾಂಗ್ರೆಸ್ ಪ್ರತಿಯೊಂದು ಹಂತಲ್ಲೂ ಕೊಟ್ಟಿದೆ, ನೆಹರು ಕಾಲದಿಂದನೂ ಕೊಟ್ಕೊಂಡು ಬಂದಿದೆ. ಸೊ ಯಾರನ್ನ ಒಬ್ಬರನ್ನ ದೃಷ್ಟಿನಲ್ಲಿ ಕೊಟ್ಟಿಲ್ಲ, ಒಬ್ಬ ವ್ಯಕ್ತಿ ದೃಷ್ಟಿಯಿಂದ ಕೊಟ್ಟಿಲ್ಲ, ಇಡೀ ದೇಶದಲ್ಲಿ ಎಲ್ಲ ಮಧ್ಯಮ ಸಮಾನತೆ ಸಿದ್ಧಾಂತ ಆ ನಿಟ್ಟಿನಲ್ಲಿ ಮಾಡಿದ್ದೀವಿ. ಇದು ಕೇಂದ್ರೀಕೃತ ಆಗೋಗಿದೆ, ಏನು BJP ಆಡಳಿತದಲ್ಲಿ ಕೇಂದ್ರೀಕೃತ ಆಗೋಗಿದೆ. ಓಕೆ ಸರ್, ನೀವು ಜಾಸ್ತಿ ಟ್ರಾವೆಲ್ ಮಾಡ್ತೀರಿ, ಟ್ರಾವೆಲ್ ಎಲ್ಲೇ ಮಾಡಿದ್ರು ಕೂಡ ಅಲ್ಲಿಂದ ಹೊಸದಾಗಿ ಏನೇನಾದರೂ ಕಲಿಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇರ್ತೀರಿ. ನಾನು ನಿಮ್ಮ ಕ್ಷೇತ್ರದಲ್ಲಿ ಬಹುತೇಕ ರಸ್ತೆಗಳನ್ನು ನೋಡಿದಾಗ ಒಂದಿಷ್ಟು ಸಿಮೆಂಟ್ ರಸ್ತೆಗಳು ನಾವು ನೋಡ್ತೇವೆ, ಅದೆಲ್ಲ ಹೊರಗಡೆಯಿಂದ ನೋಡಿ ಕಲ್ತದ್ದು ಅಂತ ನಾವು ಭಾವಿಸ್ಬೇಕಾ? ಪ್ರಾರಂಭದಲ್ಲಿ ಹೊರಗಡೆಯಿಂದನೇ ನೋಡಿದ್ದು, ಫಸ್ಟ್ ನಾವೇ ಶುರು ಮಾಡಿದ್ದು 1999 ಮೊದಲೇ ಬಾರಿಗೆ ಈ ಸಿಮೆಂಟ್ ರಸ್ತೆಗಳನ್ನ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ವಿ. ತದನಂತರದಲ್ಲಿ ಬೇರೆ ಕಡೆನೂ ಪ್ರಾರಂಭ ಆಯಿತು. ಎಸ್ ಸರ್, ಈ ನರೇಗಾ ಅಂತ ಬಂದರೆ ನೀವು ಬಹಳಷ್ಟು ಅದರಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದೀರಿ, ಅದರ ಅನುಭವದ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ನೋಡಿ, ನರೇಗಾ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬದುಕನ್ನು ಬದಲಾವಣೆ ಮಾಡುವಂಥ ಒಂದು ಕಾನೂನು. ರೈತರ ಬದುಕನ್ನು ಇಲ್ಲೇನಾ ರೈತರ ಬದುಕು ಇಲ್ಲೇ ಇಳಿಬೇಕಾ? ರೈತರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಕೂಲಿ ಕಾರ್ಮಿಕರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಅವರು ವಲಸೆ ಹೋಗೋದನ್ನು ತಡಿಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದರು. ಸೊ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ, ಗ್ರಾಮೀಣಾಭಿವೃದ್ಧಿ ಆಗ್ತಾ ಇದೆ.
ಸೊ ಗ್ರಾಮೀಣ ಅಭಿವೃದ್ಧಿ ಆಯಿತು ಅಂದರೆ ಈ ದೇಶದ ಅಭಿವೃದ್ಧಿ ಖಂಡಿತ ಆದಂಗೆ. ನಿಮ್ಮ ನೆಚ್ಚಿನ ರಾಜಕಾರಣಿ ಯಾರು ಸರ್? ನನ್ನ ನೆಚ್ಚಿನ ರಾಜಕಾರಣಿ ಡಿ.ಕೆ. ಶಿವಕುಮಾರ್. ಅವರನ್ನು ಹೊರತುಪಡಿಸಿ ಯಾರು ರೋಲ್ ಮಾಡಲ್? ಮತ್ತೆ ನಾನು ರಾಜಕಾರಣದಲ್ಲಿ ನಾನು ರೋಲ್ ಮಾಡಲಂತೇನೆ ಯಾರನ್ನು ನಾನೇನು ಓಕೆ ಕಂಡಿಲ್ಲ. ನೀವು ಮನೆಯಲ್ಲೇ ನೋಡಿ ಕಲ್ತಿದ್ದೀರಿ? ಹೌದು. ಓಕೆ. ತಮ್ಮ ನೆಚ್ಚಿನ ನಾಯಕ ನಟ ಯಾರು, ಸಿನಿಮಾ ನಟ ಯಾರು? ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್. ಓಕೆ. ನಿಮ್ಗೆ ಅತಿ ಹೆಚ್ಚು ಕ್ರೇಜ್ ಯಾವುದು? ಬಟ್ಟೆ, ವಾಚು ಅಂತ ನೋಡಿದಾಗ ಯಾವುದು ತಮಗೆ? ನಾನು ಆ ಥರ ಏನಿಲ್ಲ. ಹಾಂ, ಆದರೂ ಬಟ್ಟೆಗಳ ಬಗ್ಗೆ ವ್ಯಾಮೋಹ ಅಂತ ಕೇಳಿದ್ದೀನಿ ನಾನು. ಆ ಥರ ಏನಿಲ್ಲ. ಬಟ್ಟೆ ನಾನು ಪರ್ಟಿಕ್ಯುಲರ್ ಏನಿಲ್ಲ. ಯಾವುದಕ್ಕೂ ನಾನು ಪರ್ಟಿಕ್ಯುಲರ್ ಇಲ್ಲ. ಓಕೆ. ಅಡ್ಜಸ್ಟೇಬಲ್. ದೇವ್ರೇನು ಕೊಡ್ತಾನೆ ಅದನ್ನು ಊಟ ಮಾಡ್ತೀನಿ. ದೇವ್ರಿಗೆ ಅವತ್ತಿಗೆ ಏನು ಸಿಗುತ್ತೆ ಅದನ್ನು ನೋಡ್ತೀನಿ ಅಷ್ಟೇ. ಇಂಥದ್ದೇ ಊಟ ತಿಂಡಿ ಅಂತ ನೋ ಪರ್ಟಿಕ್ಯುಲರ್. ಸೂಪರ್ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ವೋಟರ್ಸ್ಗೆ ಈ ಮೂಲಕ ಏನು ಹೇಳೋಕೆ ಬಯಸ್ತೀರಿ? ನಾನು ಈ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ. ನಿಮ್ಮ ಕಷ್ಟ ಸುಖಗಳಲ್ಲಿ ನಾನಿದ್ದೀನಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ನನಗೆ ತಾವು ಆಶೀರ್ವಾದ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತು ನಿಮ್ಮ ಆರ್ಥಿಕ ಹೊರೆಯನ್ನು ನೀಗಿಸಲಿಕ್ಕೆ ನಾವು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಮುಂದೆನೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ನಿಮ್ಮ ಪರವಾಗಿ ನಿಂತು ಹೋರಾಟ ಮಾಡ್ತೇನೆ. ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ತೇನೆ. ಕರ್ನಾಟಕದ ಕನ್ನಡಿಗರಾಗುವಂಥ ಅನ್ಯಾಯದ ವಿರುದ್ಧ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ದಯವಿಟ್ಟು ಮತ್ತೊಮ್ಮೆ ನನಗೆ ಅವಕಾಶ ಮಾಡಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಇದು ಡಿ.ಕೆ. ಸುರೇಶ್ ಅವರ ಮನದಾಳದ ಮಾತುಗಳು. ನಮಸ್ಕಾರ.